ಮುಂದಿನ ಸುದ್ದಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು 16 ಜನ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಪವಿತ್ರ ಗೌಡ ಈ ಪ್ರಕರಣದಲ್ಲಿ A1 CCH ಕೋರ್ಟ್ಗೆ ಹಾಜರಾಗಿದ್ರು. ಇನ್ಫ್ಯಾಕ್ಟ್ ದರ್ಶನ್ ಕೂಡ ಇವತ್ತು ಹಾಜರಾಗಬೇಕಾಗಿತ್ತು. ಆದರೆ ಬೆನ್ನೋವಿನ ಸಮಸ್ಯೆ ಇರುವಂತ ಕಾರಣ ಇವತ್ತು ದರ್ಶನ್ ಅದೇ ಕಾರಣವನ್ನ ಕೋರ್ಟ್ಗೆ ಕೊಟ್ಟು ಹಾಜರಾಗಿಲ್ಲ. ಇವತ್ತಿನ ವಿಚಾರಣೆಗೆ ವಿನಾಯಿತಿ ಬೇಕು ಅಂತ ಹೇಳಿ ಅರ್ಜಿ ಹಾಕಲಾಗಿತ್ತು. ಅಂದ್ರೆ ಸದ್ಯಕ್ಕೆ ಅನಾರೋಗ್ಯ ಸಮಸ್ಯೆ ಇರೋದ್ರಿಂದ ಇವತ್ತಿನ ವಿಚಾರಣೆಗೆ ತಾನು ಹಾಜರಾಗ್ತಿಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ರು. ಇದೀಗ ಕೇಸ್ ಇದ್ದಾಗ ತಪ್ಪದೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿದೆ. ದರ್ಶನ್ ಪರ ವಕೀಲರಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ದರ್ಶನ್ ಅರ್ಜಿಯನ್ನ ಇವತ್ತು ಪುರಸ್ಕಾರ ಮಾಡಿದೆ ಕೋರ್ಟ್. ಪ್ರಕರಣದ ವಿಚಾರಣೆ ಮೇ 20ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಪವಿತ್ರ ಗೌಡ, ದರ್ಶನ್ ಮಾಜಿ ಮ್ಯಾನೇಜರ್ ನಾಗರಾಜು ಸೇರಿದಂತೆ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಡೆವಿಲ್ ಶೂಟಿಂಗ್ ಕತೆ ಏನು ನೋಡೋಣ. ರಾಜ್ಯ ಹೊರ ರಾಜ್ಯಗಳಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಮುಗಿದಿದೆ. ಫಾರಿನ್ ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಡೆವಿಲ್ ಚಿತ್ರತಂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಇಲ್ಲಿ ದರ್ಶನಿಗೆ ಪರ್ಮಿಷನ್ ಬೇಕು ಕೋರ್ಟ್ನಿಂದ ಹೋಗೋದಕ್ಕೆ. ಅಂದ್ರೆ ಫಾರಿನಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ತಗೋಬೇಕಲ್ಲ. ಹಾಗಾಗಿ ವಿದೇಶಕ್ಕೆ ಹೋಗೋದಕ್ಕೆ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ದರ್ಶನ್. ಕೊಲೆ ಆರೋಪಿಯಾಗಿದ್ದಾರೆ ದರ್ಶನ್. ಹಾಗಾಗಿ ಅವರಿಗೆ ಬೇರೆ ದೇಶಕ್ಕೆ ಹೋಗೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ವಿದೇಶಕ್ಕೆ ಹೋಗಬೇಕು ಅಂತಂದ್ರೆ ಕೋರ್ಟ್ನಿಂದ ಮತ್ತೆ ಅರ್ಜಿಯನ್ನು ಹಾಕೊಂಡು ಇವರು ಪರ್ಮಿಷನ್ ಅನ್ನ ತಗೋಬೇಕು. ಜೂನ್ ಅಥವಾ ಜುಲೈನಲ್ಲಿ ಫಾರಿನ್ ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ. ಡೆವಿಲ್ ಚಿತ್ರವನ್ನ ಇದೇ ವರ್ಷ ರಿಲೀಸ್ ಮಾಡೋದಕ್ಕೆ ನಿರ್ದೇಶಕ ಪ್ರಕಾಶ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಡೆವಿಲ್ನ 50% ಶೂಟಿಂಗ್ ಅನ್ನ ನಿರ್ದೇಶಕ ಮುಗಿಸಿದ್ದಾರೆ. ಕೊಲೆ ಕೇಸ್ಗೂ ಮುನ್ನ ಬ್ಯಾಂಕಾಕ್ ನಲ್ಲಿ 30 ದಿನ ಶೂಟಿಂಗ್ಗೆ ಚಿತ್ರತಂಡ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗೋದಕ್ಕೆ ಈಗ ಕೋರ್ಟ್ನಿಂದ ಅನುಮತಿಯನ್ನ ಕೇಳುವಂತ ನಿಟ್ಟಿನಲ್ಲಿ ಅರ್ಜಿ ಹಾಕೊಳ್ಳೋದಕ್ಕೆ ದರ್ಶನ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 16 ಜನ ಆರೋಪಿಗಳು ಇವತ್ತು ಹಾಜರಾಗಿದ್ರು. ದರ್ಶನ್ ಏನ್ ರೀಸನ್ ಕೊಟ್ಟಿದ್ರು, ಇದಕ್ಕೆ ಜಡ್ಜ್ ಏನ್ ಹೇಳಿದ್ರು? ಗಂಗಾಧರ್, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ. ಶಮಿತಾ ಶೆಟ್ಟಿ, ರೇಣುಕಾಸ್ವಾಮಿಯ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಟ್ರಯಲ್ ಏನ್ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಕೋರ್ಟ್ಗೆ ಎಲ್ಲ 16 ಮಂದಿ ಆರೋಪಿಗಳು ಮಾತ್ರ ಹಾಜರಾಗಿದ್ದಂತದ್ದು. ಆದ್ರೆ ದರ್ಶನ್ ಇವತ್ತು ಕೋರ್ಟ್ಗೆ ಇಲ್ಲ. ಕಾರಣ ಅಂದ್ರೆ ವೈಯಕ್ತಿಕ ಬ್ಯಾಕ್ ಪೇನ್ ಹಿನ್ನೆಲೆಯಲ್ಲಿ ಅವರು ಒಂದು ವಿನಾಯಿತಿಯನ್ನ ಕೋರಿ ಇವತ್ತು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆದ್ರೆ ಓಕೆ, ಮತ್ತೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಗಂಗಾಧರ್. ಮತ್ತೆ ಕನೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಕೋರ್ಟ್ಗೆ 16 ಜನ ಆರೋಪಿಗಳು ಹಾಜರಾಗಿದ್ರು. ದರ್ಶನ್ ಮತ್ತೆ ಬೆನ್ನೋವಿನ ಸಮಸ್ಯೆಯನ್ನು ಕೊಟ್ಟು ಇವತ್ತು ಕೋರ್ಟ್ಗೆ ಹಾಜರಾಗಿಲ್ಲ.